ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಚ್ಚೆ ಹೆಸರು ಮತ್ತು ಇಡೀ ರಾಗಿಯನ್ನು ನಿನ್ನೆ ರಾತ್ರಿ ನೆನೆಯಲಿಕ್ಕೆ ಹಾಕಿದ್ದೆ. ಅರ್ಧ ಲೋಟ ಪಚ್ಚೆ ಹೆಸರು, 1/4 ಲೋಟ ರಾಗಿ ತಗೊಂಡಿದ್ದೇನೆ. ಚೆನ್ನಾಗಿ ನೆಂದಿದೆ. ಈಗ ಅದನ್ನು ತೊಳೆದು ಕೂಡ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ಒಂದು ಹಸಿಮೆಣಸನ್ನು ಕೂಡ ಈಗ ರುಬ್ಬುವಾಗ ಹಾಕಿಕೊಳ್ತಾ ಇದ್ದೇನೆ. ಒಂದು ಇಷ್ಟು ದೊಡ್ಡ ಶುಂಠಿ ಪೀಸು ಕೂಡ ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. 3/4 ಲೋಟ ನೀರು ಹಾಕಿಕೊಂಡಿದ್ದೇನೆ. ಇದನ್ನೀಗ ನುಣ್ಣಗೆ ರುಬ್ಬಿಕೊಳ್ಳುವ. ಇದೀಗ ನುಣ್ಣಗೆ ರುಬ್ಬಿಯಾಗಿದೆ. ಈಗ ಇದನ್ನು ಒಂದು ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕಿಕೊಂಡು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಇದನ್ನು ಈಗ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಸೇರಿಸಿಕೊಂಡಿದ್ದೇನೆ. ಈಗ ರುಬ್ಬುವಾಗ 3/4 ಲೋಟ ಹಾಕಿದ್ದು ಈಗ ಮಿಕ್ಸಿ ಜಾರಿಗೂ ಹಾಕಿ ಮತ್ತು ಈಗ ಹಾಕಿದ್ದಕ್ಕೂ ಸೇರಿಕೊಂಡು 3/4 ಲೋಟ ಹಾಕಿಕೊಂಡಿದ್ದೇನೆ. ಈಗ ನೀರು ಇದನ್ನೀಗ ದೋಸೆ ಎರಿಯುವ. ಕಾವಲಿ ಕಾದಿದೆ. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಚೆನ್ನಾಗಿ ಪಸೆ ಮಾಡ್ತಾ ಇದ್ದೇನೆ. ಹೀಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚಿಕೊಂಡಿದ್ದೇನೆ. ಮುಚ್ಚಳ ತೆಗಿತಾ ಇದ್ದೇನೆ. ನೋಡಿ, ಇದು ದೋಸೆ ಎರಿಯುವಾಗ ಫಸ್ಟಿಗೆ ಆ ಸೌಟಲ್ಲಿ ಸ್ವಲ್ಪ ಎದ್ದು ಬಂದಾಗ ಆಯ್ತಲ್ಲ, ಆದ ಕಾರಣ ಈಗ ಹಿಟ್ಟಿಗೆ ಸ್ವಲ್ಪ ನೀರು ಬೇಕಾಗ್ಬೋದು. ಅದಕ್ಕೋಸ್ಕರ ಅರ್ಧ ಲೋಟದಷ್ಟು ನೀರು ಹಾಕಿಕೊಂಡಿದ್ದೇನೆ. ಈಗ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈ ದೋಸೆ ತೆಗಿತಾ ಇದ್ದೇನೆ. ನೋಡಿ, ಅದು ಈ ರೀತಿ ಸೌಟಿಗೆ ಎದ್ದು ಬಂದಿದೆ. ಅದಕ್ಕೋಸ್ಕರ ನೀರು ಹಾಕಿಕೊಂಡಿದ್ದೇನೆ. ಈಗ ಇದನ್ನು ತೆಗೆದಿದ್ದೇನೆ. ನೋಡಿ, ಹಿಟ್ಟಿನ ಹದ ಹೀಗಿದೆ. ಕಾವಲಿಗೆ 2 ಡ್ರಾಪು ತೆಂಗಿನೆಣ್ಣೆ ಹಾಕಿಕೊಂಡಿದ್ದೇನೆ. ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಪೂರಿ ದೊಡ್ಡದು ಮಾಡಿಕೊಂಡು ಮುಚ್ಚಳ ತೆಗೆದಿದ್ದೇನೆ. ಇದಕ್ಕೀಗ ಮೇಲಿಂದ 2 ಡ್ರಾಪು ತೆಂಗಿನೆಣ್ಣೆ ಹಾಕಿಕೊಂಡಿದ್ದೇನೆ. ಬೇಕಿದ್ದರೆ ಕೌಚಿ ಹಾಕಿಕೊಳ್ಬೋದು.
ಇಲ್ಲಾಂತಾದರೆ ಹೀಗೂ ಕೂಡ ತಿನ್ಬೋದು. ಈ ಹಾಗಲಕಾಯಿಂದ ಇವತ್ತೊಂದು ಸೈಡ್ ಡಿಶ್ ಮಾಡುವ. ಈ ಊಟಕ್ಕೆಲ್ಲ ರುಚಿಯಾಗ್ತದೆ. ಈ ಹಾಗಲಕಾಯನ್ನು ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ, ಚೆನ್ನಾಗಿ ತೊಳೆದಾಗಿದೆ. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳುವ. ಉಪ್ಪೆಲ್ಲ ಎಂತ ಹಾಕೋದು ಬೇಡ. ಒಮ್ಮೆ ಚೆನ್ನಾಗಿ ಕುದಿದ ಮೇಲೆ ನೀರನ್ನು ಬಸಿಯುವ, ಮತ್ತೆ ಪುನಃ ನೀರು ಹಾಕಿ ಮೆತ್ತಗಾಗೊಲ್ಲವರೆಗೆ ಬೇಯಿಸ್ಕೊಳ್ಳುವ. ನೋಡಿ, ಇದೀಗ ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗಿದೆ. ಈಗ ಒಂದು ಬಾರಿ ನೀರನ್ನು ಬಸಿದುಕೊಳ್ತಾ ಇದ್ದೇನೆ. ಈಗ ನೀರು ಬಸಿದುಕೊಂಡಿದ್ದೇನೆ. ಈಗ ಪುನಃ ನೀರು ಹಾಕಿ ಮೆತ್ತಗಾಗೊಲ್ಲರ ತನಕ ಬೇಯಿಸ್ಕೊಳ್ತಾ ಇದ್ದೇನೆ. ಮುಚ್ಚಳ ಮುಚ್ಚೋದು ಬೇಡ, ಈ ರೀತಿ ಬೇಯಿಸ್ಕೊಳ್ತಾ ಇದ್ದೇನೆ. ನೋಡಿ, ಇದೀಗ ಸ್ವಲ್ಪ ಬೆಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡಿದ್ದೇನೆ. ಒಂದು 2 ಸ್ಪೂನು ಕಲ್ಲುಪ್ಪು ಹಾಕಿಕೊಂಡಿದ್ದೇನೆ. ಈಗ ಇನ್ನು ಕೂಡ ಸ್ವಲ್ಪ ಹೊತ್ತು ಬೇಯಲಿ. ಈಗ ಉಪ್ಪು ಹಾಕಿ 5 ನಿಮಿಷ ಚೆನ್ನಾಗಿ ಬೆಂದಿದೆ. ಇನ್ನೀಗ ಇದಕ್ಕೆ ಮಸಾಲೆ ರುಬ್ಬಿಕೊಳ್ಳುವ. 5 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ, ಸ್ವಲ್ಪ ಹುಳಿ ತಗೊಂಡಿದ್ದೇನೆ, ಹುಣಸೆ ಹುಳಿ. ನೋಡಿ ಎಷ್ಟು, ಸುಮಾರು 2 ಬೀಜದ ಹುಣಸೆ ಹುಳಿ ಎಷ್ಟು ತಗೊಂಡಿದ್ದೇನೆ. 1 ಸ್ಪೂನು ಜೀರಿಗೆ, 1 ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಅರಿಶಿನ ಹುಡಿ, 1 ಹಿಡಿಯಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ. ಇದೆಲ್ಲವನ್ನೀಗ ನುಣ್ಣಗೆ ರುಬ್ಬಿಕೊಳ್ಳುವ. ಇದಕ್ಕೀಗ ಸ್ವಲ್ಪ ನೀರು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ರುಬ್ಬಿಕೊಳ್ಳುವ. ಸ್ವಲ್ಪ ನೀರು ಬೇಕಾಗ್ತದೆ. ಈಗ ರುಬ್ಬಿಕೊಂಡಾಗಿದೆ. ಇದನ್ನೀಗ ಬೆಂದ ಹಾಗಲಕಾಯಿ ಹೋಳಿಗೆ ಸೇರಿಸಿಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸಿಕೊಂಡಿದ್ದೇನೆ. ಇದನ್ನೀಗ ಮಿಕ್ಸ್ ಮಾಡಿಕೊಳ್ಳಿ. ಇದೀಗ ಚೆನ್ನಾಗಿ ಕುದಿಲಿ. ಕುದಿದ ಮೇಲೆ ಮತ್ತೆ ಒಂದು 2 ನಿಮಿಷ ಮೀಡಿಯಮ್ ಉರಿಯಲ್ಲಿ ಕುದಿಸಿಕೊಳ್ಳಬೇಕು. ಇದಕ್ಕೆ ಬೆಲ್ಲ ಹಾಕಲಿಕ್ಕಿಲ್ಲ. ಇದು ಖಾರ ಖಾರ ಇದ್ದರೆ ರುಚಿ, ಖಾರ ಹುಳಿ ಎಲ್ಲ ಆ ಥರ ಇದ್ದರೆ ಈ ಹಾಗಲಕಾಯಿದು ಈ ಪದಾರ್ಥ ರುಚಿಯಾಗ್ತದೆ. ಇದಕ್ಕೆ ನಾವು ಒಟ್ಟು ಮುಂಚಿ ಅಂತ ಹೇಳ್ತೇವೆ. ಇದೀಗ ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗಿದೆ. ನೋಡಿ, ಇದು ತುಂಬ ತೆಳ್ಳಗೆ ಆಗೋದು ಬೇಡ, ಆದ ಕಾರಣ ಇದು ಇಷ್ಟು ದಪ್ಪ ಇದ್ದರೆ ಒಳ್ಳೆಯದು. ಇದನ್ನು ಮೀಡಿಯಮ್ ಉರಿಯಲ್ಲಿಟ್ಟು 2 ನಿಮಿಷ ಕುದಿಸಿಕೊಳ್ತಾ ಇದ್ದೇನೆ. ತಳ ಹಿಡಿಯೋದಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡಿದ್ದರೆ ಒಳ್ಳೆಯದು. ನೋಡಿ, ಇದೀಗ ಚೆನ್ನಾಗಿ ಕುದಿದಿದೆ. ಈಗ ಉರಿ ಆಫ್ ಮಾಡಿಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ ಸಾಸಿವೆ, ಎಣ್ಣೆ ಮತ್ತು ಮೆಣಸಿನ ಒಂದು ಒಗ್ಗರಣೆ. ಒಟ್ಟು ಮುಂಚಿ ಈಗ ರೆಡಿ ಆಯಿತು. ಇದು ದೋಸೆಗಾಗಲಿ ಊಟಕ್ಕಾಗಲಿ ಸೂಪರ್ ಕಾಂಬಿನೇಷನ್ನು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.